ಎಲ್ಲರಿಗೂ ನಮಸ್ಕಾರ. ಪುಟಾಣಿಗಳೇ, ನಿಮಗೆಲ್ಲ ಇಂದಿನ ಬಾಲನಂದನಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಬಾಲನಂದನದಲ್ಲಿ ಇತ್ತೀಚೆಗೆ ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿರುವ ಹಾಸನ ಜಿಲ್ಲೆಯ ಸ್ಕೌಟ್ಸ್ ಮತ್ತು ಗೈಡ್ ತಂಡದ ಮಕ್ಕಳಾದ ಗಗನ BL, ಲೇಖನ MP ಮತ್ತು ಪುರುಷೋತ್ತಮ M ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸುಜಾತ F ತಳವಾರ್. ಪ್ರೀತಿಯ ಮಕ್ಕಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನಗಂತೂ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ವಿಜ್ಞಾನಿ 2025 ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಮಕ್ಕಳು ಭಾಗವಹಿಸಿ ದಾಖಲೆಯನ್ನು ಸೃಷ್ಟಿ ಮಾಡಿ ಬಂದಿದ್ದಾರೆ. ವಿಶ್ವ ದಾಖಲೆ, ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ವಿಶ್ವ ದಾಖಲೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಆ 3 ಮಕ್ಕಳು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ 3 ಜನಕ್ಕೂ ಗಗನ BL, ಪುರುಷೋತ್ತಮ M, ಲೇಖನ MP ಈ 3 ಜನ ಮಕ್ಕಳು ಈಗ ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ಅಂತ ಕೇಳೋಣ. ಗಗನ, ನೀವೆಲ್ಲಿಯವರು? ಎಲ್ಲರಿಗೂ ನಮಸ್ಕಾರ. ನಾನು 10ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಾಗೇಶ್ಪುರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೆಕೋಟೆ ಅಲ್ಲಿ ಓದುತ್ತಿದ್ದೇನೆ. ಯಾವ ತರಗತಿ? ಪ್ರಥಮ PUC ಓದುತ್ತಿದ್ದೇನೆ. ಪ್ರಥಮ PUC ಓದ್ತಾ ಇದ್ದೀರಾ ನೀವು? ನಾನು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ BO ಆಫೀಸ್ ಹಿಂಭಾಗ ಅಲ್ಲಿ 9ನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಈಗ ನಾನು ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಸೇವಾದಳದಲ್ಲಿದ್ದೀರಾ. 3 ಜನ ಸೇವಾದಳದಲ್ಲಿ. ಅದ್ರ ಬಗ್ಗೆ ಮಾತಾಡ್ತಾ ಆಮೇಲೆ ನಾನು ವಿಜ್ಞಾನಿ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಸೇವಾದಳ ಸೇರ್ಬೇಕು ಅಂತ ಯಾರು ಹೇಳಿದ್ರು ನಿಮ್ಗೆ? ನಮ್ಮ ಟೀಚರು. ಸೇವಾದಳದಿಂದ ನಾವು ಮೆನಿ ಸ್ಕಿಲ್ಸ್ ಲೆಸನ್ಸ್ನ ಕಲಿತೀವಿ, ಡಿಸಿಪ್ಲಿನ್ ಆಗಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಭಾರತ್ ಸೇವಾದಳದಿಂದ ಒಂದು ಕ್ಯಾಂಪ್ ಕೂಡ ಅಟೆಂಡ್ ಮಾಡಿದ್ದೆ. ಅಂದರೆ ಡಿಸಿಪ್ಲಿನ್ ಆಗಿರಬೇಕು, ಹೇಗೆ ಎಲ್ಲರನ್ನೂ ಗೌರವಿಸಬೇಕು ಅನ್ನೋದನ್ನೆಲ್ಲ ಕಲಿತೀವಿ. ಇದು ನಮ್ಮ ಟೀಚರ್ ಸ್ಕೂಲ್ ಕಡೆಯಿಂದ ಕರ್ಕೊಂಡೋದ್ರು. ಹಾಗೆ ನಮ್ಮ VS ರಾಣಿ ಮ್ಯಾಮ್ ಅವರು ಈ ಕ್ಯಾಂಪಿಗೆ ಅಟೆಂಡ್ ಮಾಡೋಕೆ ಅವಕಾಶ ಕೊಟ್ಟರು. ಭಾರತ್ ಸೇವಾದಳದ್ದು ನಿಮ್ಗೇನು ಅನ್ಸುತ್ತೆ? ಸೇವಾದಳ ನೀವು ಸೇರ್ಕೊಂಡಿದ್ದೀರಲ್ವಾ, ಎಷ್ಟು ವರ್ಷದಿಂದ ಸೇರ್ಕೊಂಡಿದ್ದೀರ ನೀವು? ಮ್ಯಾಮ್, ನಾವು 8th ಸೇರಿದ್ದೀನಿ. ಇದುವರೆಗೂ 3 ಸಲ ಪರೇಡ್ಗೆಲ್ಲ ಹೋಗಿದ್ದೀನಿ. ಎಲ್ಲಿಗೆ? ನಮ್ಮ ತಾಲೂಕಿನಲ್ಲೇ ಪ್ರತಿ ಸಲಾನು MLA ಅವರು ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಆ ಟೈಮ್ನಲ್ಲಿ ಪರೇಡ್ ಎಲ್ಲಾನು ಅಟೆಂಡ್ ಮಾಡಿದ್ದು. ಏನು ಕಲಿಸ್ಕೊಡ್ತಾರೆ ಅಲ್ಲಿ ಪುರುಷೋತ್ತಮರೇ? ಈ ಸಲ ಡಿಸಿಪ್ಲಿನ್ ಮತ್ತು ಹಿರಿಯರಾದ ಎಲ್ರಿಗೂ ಹೆಂಗೆ ಗೌರವ ಕೊಡಬೇಕು ಅಂತ ಕಲಿಸ್ಕೊಡ್ತಾರೆ. ಈ 1 ವರ್ಷ ಆಯ್ತು ಅಷ್ಟೇ ನಾನು ಸೇರಿಕೊಂಡು. ನಮ್ಮ ಕಾಲೇಜಲ್ಲಿ ಜಯಶೀಲ ಮೇಡಮ್ ಅವ್ರು ನನಗೆ ನಿಂಗೆ ಇಲ್ಲಿ ಆಗುತ್ತೆ ಹೋಗು ಅಂತ ಅಂದ್ಬಿಟ್ಟು ಭಾರತ್ ಸೇವಾದಳಕ್ಕೆ ರಾಣಿ ಮೇಡಮ್ ಕೈಲಿ ಹೇಳ್ಬಿಟ್ಟು ಸೇರಿಸಿದ್ ನನ್ನ ಈ ವರ್ಷ. ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದೀರಾ? ನಮ್ಮ ಶಾಲೆಯಲ್ಲಿ 23 ಜನ. 23 ಜನ. ಎಷ್ಟು ಜನ ಮಕ್ಕಳು ಇದ್ದೀರಾ ನೀವು ಶಾಲೆಯಲ್ಲಿ ಒಟ್ಟು? 96. 96ರಲ್ಲಿ 23 ಜನ ಸೇವಾದಳದಲ್ಲಿದ್ದೀರಾ. ಹೇಗೆ ವಿಶೇಷತೆ ನಿಮಗೆ? ಹೆಂಗೆ ವಿಶೇಷ ಅಂತ ಅನ್ಸುತ್ತೆ? ಅಂದರೆ 96 ಜನದಲ್ಲಿ ನಾವು 23 ಜನನೇ ಬೇರೆ ಥರ. ಅಂದರೆ ನಮ್ಮ ಡಿಸಿಪ್ಲಿನ್, ನಮ್ಮ ವಾಕಿಂಗ್ ಸ್ಟೈಲ್ ಅಥವಾ ನಮ್ಮ ಮಾತಾಗಿರ್ಬೋದು. ಇದು 96 ಮೆಂಬರ್ಸಲ್ಲಿ ನಮ್ಮ 23 ಮೆಂಬರ್ಸೇ ಡಿಫ್ರೆಂಟ್. ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು ಮಾಡಿದಾಗ ಅಂದರೆ ಅವರು ನಿಲ್ಸಿರ್ತಾರೆ, ನಾವು ಮಾರ್ಚ್ ಫಸ್ಟ್ ಮಾಡಿಸ್ತಾರೆ. ಅವ್ರಿಗಿಂತ ನಾವು ಸ್ವಲ್ಪ ಡಿಸಿಪ್ಲಿನ್, ನಮ್ಮ ಕೈ ಡಿಸಿಪ್ಲಿನ್, ಮಾರ್ಚ್ ಫಸ್ಟ್ ಮಾಡ್ಬೇಕಾದ್ರೆ ಹೇಗಿರಬೇಕು, ಅದು ಹೆಂಗೆ ಹೋಗ್ಬೇಕು ಅಂದರೆ ಅವ್ರಿಗಿಂತ ಬೆಟರ್ ಆಗಿರೋರ್ನ ಸೆಲೆಕ್ಟ್ ಮಾಡಿ ರಿಹರ್ಸಲ್ ಮಾಡಾದ್ಮೇಲೆ ನಾವು ಸೇರ್ಕೊಂಡಿರೋದು 23 ಜನ. ಇಟ್ ಈಸ್ ವೆರಿ ಸ್ಪೆಷಲ್. ಲೇಖನ, ನಿಮಗೇನು ಅನ್ಸುತ್ತಮ್ಮ? ಮ್ಯಾಮ್, ನಮಗೆ ಭಾರತ್ ಸೇವಾದಳಕ್ಕೆ ಸೇರ್ಕೊಳ್ಳೇಬೇಕು ಅಂತ ಫೋರ್ಸ್ ಮಾಡಿದ್ದು ನಮ್ಮ FU ಸರು. ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ ನಮ್ಮ ಶಾಲೆಯಲ್ಲಿ. ಮತ್ತೆ ನಮ್ಮ ಶಾಲೆಯಲ್ಲೂ ಕೂಡ ಭಾರತ್ ಸೇವಾದಳ ಒಂದು ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಂದ್ರಾಪಟ್ಟಣದ MLA ಆದವರು ಬಾಲಕೃಷ್ಣ ಸರ್ ಅವರೇ ಕೊಟ್ಟಿದ್ದು. ಅದರಿಂದ ನಾವು ಮುಂದೆ ರಿಪಬ್ಲಿಕ್ ಡೇಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ನಮಗೆ ಒಂದು ಪ್ರೈಸ್ ಬರಬೇಕು ಅಂತ ಎಲ್ಲ ನಮ್ಮ ಟೀಮಲ್ಲೂ ತುಂಬಾ ಪರಿಶ್ರಮ ಪಡ್ತಾರೆ. ಅದರಿಂದ ನಾವು ತುಂಬಾ ಡಿಸಿಪ್ಲಿನ್ ಕೂಡ ಕಲಿತೀವಿ. ಮತ್ತೆ ಅದರಿಂದ ನಮಗೆ ತುಂಬಾ ಪ್ರಯೋಜನನೂ ಇದೆ. ಸರ್ಟಿಫಿಕೇಟ್ ಕೂಡ ಬರುತ್ತೆ ಅದರಿಂದ. ಅದು ಯೂಸ್ಫುಲ್ ಆಗಿ ಕೂಡ ಇದೆ. ಅದಷ್ಟೇ ಅಲ್ಲ, ಇದ್ರ ಹಿನ್ನೆಲೆನ ಎಲ್ಲ ನೋಡಿದಾಗ ನೀವು ಎಲ್ಲ ತಿಳ್ಕೊಂಡಿರ್ತೀರ. ಈಗ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಭಾರತ್ ಸೇವಾದಳ ಯಾವಾಗ ಆರಂಭ ಆಯಿತು, ಯಾಕೆ ಆರಂಭ ಆಯಿತು ಅಂತ ಅಲ್ವಾ? ನಿಮಗೆ ಈಗ ಚಿಕ್ಕ ವಯಸ್ಸಿನವರಾಗಿರೋದ್ರಿಂದ ನಿಮಗೆ ಬರೀ ಪ್ರೈಸು, ಕಾಂಪಿಟೇಷನಲ್ಲಿ ಭಾಗವಹಿಸೋದು ಅಷ್ಟೇ ಅಂತ ಅನ್ನಿಸ್ಬೋದು. ಆದರೆ ಇದ್ರ ಉದ್ದೇಶ ಅಷ್ಟೇ ಅಲ್ಲ.
ದೇಶದ ಸಂರಕ್ಷಣೆ ಮಾಡಕ್ಕೆ, ದೇಶ ಸೇವೆ ಮಾಡಕ್ಕೆ. ದೇಶ ಸೇವೆ ಅನ್ನೋದು ಬರೀ ಮಾತಾಡೋದಲ್ಲ, ಮಕ್ಕಳಿಂದನೇ ಆ ಶಿಸ್ತು, ನಮ್ಮ ದೇಶದ ಬಗ್ಗೆ ಅಭಿಮಾನ, ನಮ್ಮ ದೇಶದ ಹಿನ್ನೆಲೆ, ಸಾಂಸ್ಕೃತಿಕ ವಾತಾವರಣ, ಎಲ್ಲರೊಂದಿಗೆ ಕೂಡಿ ಬಾಳೋದು, ಶಾಂತಿ, ಶಿಸ್ತು, ಸಹಿಷ್ಣುತೆ, ಇವೆಲ್ಲದ್ರ ಬಗ್ಗೆನೂ ನಿಮಗೆ ಈಗಲೇ ತಿಳಿಸ್ಕೊಡೋದ್ರಿಂದ ಅದು ನೀವು ಬೆಳೀತಾ 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 ನಿಮ್ಮ ವ್ಯಕ್ತಿತ್ವದಲ್ಲಿನೇ ಒಂದು ಶಿಸ್ತು, ದೇಶದ ಬಗ್ಗೆ ಕಾಳಜಿ ಇದೆಲ್ಲ ಬಂದ್ಬಿಡುತ್ತೆ. ಹಂಗ ಅನ್ಸಲ್ವಾ ನಿಮ್ಗೆ? ಪುರುಷೋತ್ತಮ ಅವ್ರೆ, ಏನ್ ಅನ್ಸುತ್ತೆ? ನನಗೆ ಪ್ರಾಂಶುಪಾಲರಾದ ನಮ್ಮ ಕಾಲೇಜಿನ ಜಯಶೀಲ ಮೇಡಮ್ ರವರು ಸೇವಾದಳಕ್ಕೆ ಸೇರ್ಕೋ ಏನು ಅನ್ಸ್ಬೋದು ನಿಂಗೆ ಅನ್ಸಿದ್ರು. ಅದಕ್ಕೆ ನಾನು ಸೇವಾದಳಕ್ಕೆ ಸೇರ್ಕೊತೀನಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಮಿಸ್ಸಿಗೆ ಹೇಳಿದಕ್ಕೆ, ರಾಣಿ ಮೇಡಮ್ ಕೈಲಿ ಹೇಳಿದಕ್ಕೆ ಈ ವರ್ಷ ಸೇರ್ಕೊಂಡಿದ್ದೀನಿ, ತಿಳ್ಕೊಬೇಕು ಅಂತಿದ್ದೀನಿ. ಈ ವರ್ಷ ಸೇರ್ಕೊಂಡಿದ್ದೀರಾ? ಈ ವರ್ಷ ಸೇರ್ಕೊಂಡಿರೋದು ನಾನು. ಈಗ ನಿಮ್ಮನ್ನ ಯಾಕೆ ಕರೆದಿದ್ದು ಅಂತಂದ್ರೆ, ಆಕಾಶವಾಣಿಗೆ ಈಗ ಭಾರತ್ ಸೇವಾದಳದಲ್ಲಿ ತುಂಬಾ ಮಕ್ಕಳಿದ್ದಾರೆ, ಜಿಲ್ಲೆಯಾದ್ಯಂತ ಅಂತೂ ಸಾವಿರಾರು ಮಕ್ಕಳು ಇದ್ದಾರೆ. ಅವರೆಲ್ಲರನ್ನೂ ಕರೆದಿಲ್ಲ, ನಿಮ್ಮನ್ನು ವಿಶೇಷವಾಗಿ ಆಕಾಶವಾಣಿಗೆ ಆಹ್ವಾನ ಮಾಡಿದ್ದೀವಿ. ಯಾಕಂತಂದ್ರೆ ನಾನು ವಿಜ್ಞಾನಿ ಅನ್ನುವಂತಹ ಶೀರ್ಷಿಕೆಯಲ್ಲಿ ನೀವು ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಶ್ವ ದಾಖಲೆಯನ್ನ ಮಾಡಿ ಬಂದಿದ್ದೀರಾ. ಏನದು, ಅದ್ರ ಬಗ್ಗೆ ಹೇಳಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ವಿಶ್ವ ದಾಖಲೆ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರ 2025, ನಾನು ವಿಜ್ಞಾನಿ 2025. ಈ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯನ್ನು ಕಟ್ಟಿದಂಥ ಡಾಕ್ಟರ್ ಹುಲಿಕಲ್ ನಟರಾಜ್, ಐ ಆಮ್ ಥ್ಯಾಂಕ್ಫುಲ್ ಯು ಸರ್. ನನ್ನನ್ನು ಶಾಲೆಯಿಂದ ನಾನೊಬ್ಳು ಭಾರತ್ ಸೇವಾದಳ ಸೇವಕಿಯಾಗಿ ನನ್ನನ್ನು ಆಯ್ಕೆ ಮಾಡಿದಂಥ ರಾಣಿ ಮ್ಯಾಮ್, ಹಾರ್ಟ್ಲಿ ಥ್ಯಾಂಕ್ ಯು ಮ್ಯಾಮ್. ನಮ್ಮನ್ನು ಆಯ್ಕೆ ಮಾಡಿ ರಾಜ್ಯದ ಎಲ್ಲಾ ಜಿಲ್ಲೆಯಿಂದ 158 ಜನ ಮಕ್ಕಳು ಸ್ಥಳದಲ್ಲೇ ಟೆಲಿಸ್ಕೋಪ್ ಅನ್ನು ತಯಾರಿಸಬೇಕಾಗಿರುತ್ತೆ. ಅದು 9 ದಿನಗಳ ಕಾಲ ನಡೆಯುತ್ತೆ. ಅದರಿಂದ 9 ದಿನ ನಡೆದ ನಂತರ ಏಷ್ಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇರುತ್ತೆ. 3 ರೆಕಾರ್ಡ್ ನಮ್ದಾಗಿದೆ. 3 ರೆಕಾರ್ಡ್ಸ್ ನಮಗೆ ಅಲ್ಲಿ ಹೋದ್ಮೇಲೆ ಟೆಲಿಸ್ಕೋಪ್ ಮಾಡಬೇಕು ಅಂದ್ರೆ ನಮ್ ಮೈಂಡ್ ಅಲ್ಲಿ ಇದ್ದಿದ್ ಬೇರೆ. ಟೆಲಿಸ್ಕೋಪ್ ಕೊಡ್ತಾರೆ, ಬರೀ ಜೋಡ್ಸೋದು ಅಂತ. ನಾವು ಲೆನ್ಸಿಗೆ ಆಕಾರ ಕೊಡ್ಬೇಕು, ಶೇಪ್ ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಮ್ಯಾಮ್. ಅಲ್ಲಿಗೆ ಹೋದ್ಮೇಲೆ ಓಪನಿಂಗ್ ಸೆರೆಮನಿ ಎಲ್ಲ ಮುಗೀತು. ನಮಗೆ ಒಂದು ಕಿಟ್ ಕೊಡ್ತಾರೆ. ಆ ಕಿಟ್ ಅಲ್ಲಿ 19mm ಗ್ಲಾಸ್, 10mm ಗ್ಲಾಸ್, ಹೀಗೆ 11 ಕೆಮಿಕಲ್ಸ್ ಕೊಟ್ಟಿರ್ತಾರೆ. ನಮಗೆ ಆ ಕಿಟ್ ನೋಡಿದ ತಕ್ಷಣ ನಂಗೆ ಇದ್ಯಾಕೆ ಕಿಟ್ ಕೊಟ್ಟಿದ್ದಾರೆ, ಬರೀ ಜೋಡ್ಸೋದಲ್ವ ಟೆಲಿಸ್ಕೋಪು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅಲ್ಲಿ ನಮ್ ಗೈಡರ್ ಲಕ್ಷ್ಮೀಪತಿ ಸರ್, ಸತೀಶ್ ಸರ್ ಇದ್ರು. ಅವ್ರ ಗೈಡೆನ್ಸ್ ಅಲ್ಲಿ ನಾವು ಮಾಡ್ತಾ ಹೋದ್ವಿ. 19mm ಗ್ಲಾಸ್ ಮೇಲೆ 10mm ಗ್ಲಾಸ್ ಕೆಳಗೆ ಇಟ್ಕೊಂಡು ಅಲ್ಯೂಮಿನಿಯಂ ಆಕ್ಸೈಡ್ 100, 200 ಈ ತರ 11 ಕೆಮಿಕಲ್ಸ್ ಇದ್ದು, ಅದರಲ್ಲಿ ಫಸ್ಟ್ ಸ್ಟೆಪ್ ಬರೋದು ರಫ್ ಗ್ರೈಂಡಿಂಗ್. ನಾವು ಮಿರರ್ನ ರಫ್ ಗ್ರೈಂಡಿಂಗ್ ಮಾಡಬೇಕು. ಕೆಮಿಕಲ್ ಸ್ವಲ್ಪ ಸೈಡ್ಗೆ ಹಾಕೊಂಡು ಒಂದು ಡ್ರಾಪ್ ಆಫ್ ವಾಟರ್. ಈಗ 9 ದಿನದ ತರಬೇತಿನ ಅದು? ಎಸ್ ಮ್ಯಾಮ್. ತರಬೇತಿ ಆದ ನಂತರ ನಿಮ್ಗೆ ಮಾಡಕ್ ಕೊಡ್ತಾರೆ? ಇಲ್ಲ, 9 ದಿನದಲ್ಲೇ ಕಂಪ್ಲೀಟ್ ಮಾಡಿದ್ದು ನಾವು. ಹೇಗ್ ಗೊತ್ತಾಯ್ತು ಅದೆಲ್ಲ? ಅಂದ್ರೆ ಗೈಡ್ ಮಾಡಕ್ ಇಬ್ರು ಇರ್ತಾರೆ? ಇಬ್ರು. ಜಿಲ್ಲೆಯಿಂದ ಎಷ್ಟು ಜನ ಹೋಗಿದ್ದು? ನಾವ್ 22 ಜನ ಸೇರಿ ಮಾಡ್ಬೇಕಾ ಇದು? ನಮ್ದು ನಾವು ಮಾಡುದು, ಅವ್ರದ್ದು ಮ್ಯಾಮ್. ಒಬ್ರಿಗೊಂದು ಟೆಲಿಸ್ಕೋಪ್ ಕಿಟ್ ಕೊಡ್ತಾರೆ ಮಿಸ್. ಆ ಕಿಟ್ ಒಬ್ರಿಗೊಂದೊಂದು ಮಿಸ್. ಅಲ್ಲಿ ಹೋಗಿದ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಟೆಲಿಸ್ಕೋಪ್ ಸಿಗುತ್ತೆ. ನಾವೇ ತಯಾರು ಮಾಡ್ಬೇಕು ಟೆಲಿಸ್ಕೋಪ್, ಅವ್ರ ಗೈಡೆನ್ಸ್ ಕೊಡ್ತಾರೆ ಅಷ್ಟೇ. ನಮ್ ಟೆಲಿಸ್ಕೋಪ್ ನಾವೇ. ಅಂದ್ರೆ ನಮ್ ಜಿಲ್ಲೆಯಲ್ಲಿ 22 ಜನ ಹೋಗಿದ್ವಿ. ಅದ್ರಲ್ಲಿ 10 ಜನ ಭಾರತ್ ಸೇವಾದಳದಿಂದ ನಾವು ಹೋಗಿದ್ದು, ಹಾಸನ ಜಿಲ್ಲೆಯಿಂದ. 10 ಜನನು 10 ಟೆಲಿಸ್ಕೋಪ್ ಮಾಡಿದೀರಾ? ಈಗ ತಂದಿದ್ದೀರಲ್ಲ, ಇದು ಯಾರು ಮಾಡಿದ್ದು? ಗಗನ ಮಾಡಿದ್ದು. ಅಂದ್ರೆ ನಮಗೆ ಆ ಕ್ಯಾಂಪಿಗೆ ಹೋಗಿ ಬಂದ್ಮೇಲೆ ಮೆನಿ ಲೆಸನ್ಸ್ ಮತ್ತೆ ಸ್ಕಿಲ್ನ ಕಲ್ತಿದ್ವಿ. ವಿಜ್ಞಾನಿ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನು ಕೂಡ ಕಲ್ತಿದ್ದೀನಿ. ವಿಜ್ಞಾನಿ ಈಗ ಸೈಂಟಿಸ್ಟ್ಗಳು ಎಕ್ಸಾಂಪಲ್ ಡಾಕ್ಟರ್ ಉದಯ್ ಸರ್ ಬಂದಿದ್ರು, ಆಮೇಲೆ KPG ರೆಡ್ಡಿ ಸರ್ ಬಂದಿದ್ರು. ಅವ್ರುಗಳನ್ನೆಲ್ಲ ನೋಡಿ ನನಗೆ ಅಲ್ಲಿ ಅನ್ಸಿದ್ದೇನು ಅಂದ್ರೆ, ನಾನು ಒಬ್ಳು ವಿಜ್ಞಾನಿ ಆಗ್ಬೇಕಲ್ಲ ಮ್ಯಾಮ್. ನಾನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಮ್ಯಾಮ್. 10th ಮುಗಿದ ಮೇಲೆ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಾನು ಅದು ಕ್ಯಾಂಪಿಂದ ಮನೆಗೆ ತಗೊಂಡು ಹೋದ್ಮೇಲೆ ಅದರಿಂದ ನಾನು ಮೂನ್ ನೋಡಿ ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಇಂಥ ದಿನ ಜನಕ್ಕೆ ತೋರಿಸಿದೀವಿ ಅಂತ. ಎಸ್ ಮ್ಯಾಮ್. ಇಂಥ ದಿನದಲ್ಲಿ ನಾನು ತೋರಿಸಿ ಡೇಟ್, ಅವ್ರ ನೇಮ್, ಅವ್ರ ಸಿಗ್ನೇಚರ್, ಇಂಥ ದಿನದಲ್ಲಿ ನಾನು ಇಷ್ಟು ಜನಕ್ಕೆ ತೋರಿಸಿದ್ದೀನಿ ಅಂತ ಸಿಗ್ನೇಚರು ಕೂಡ ಆಗಿದೆ ಮ್ಯಾಮ್. ಹಂಗಾದ್ರೆ ಈಗ ಮನೆಗೆ ತುಂಬಾ ಜನ ಬರ್ತಾರೆ? ಎಸ್ ಮ್ಯಾಮ್, ಬರ್ತಾರೆ. ಮನೆ ನನ್ನ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಅಪ್ಪ ಅಮ್ಮ ಅಂದ್ರೆ ಅವ್ರು ಕಳ್ಸ್ಕೊಡಕ್ ಭಯ ಆಗಿದ್ರು. 9 ದಿನ ಕಳ್ಸ್ಕೊಡಕ್ ಭಯ ಆಗಿದ್ರು. ಆದ್ರೆ ನಮಗೆ ಹೋಗೋಕ್ ಮುಂಚೆ ಪ್ರೆಸ್ ಮೀಟಿಂಗ್ ಎಲ್ಲ ಕರೆದಿದ್ರು. ಅದೆಲ್ಲ ನೋಡಿದ್ಮೇಲೆ ಎಲ್ಲ ಖುಷಿ ಆದ್ರು. ನಾನು ಅಲ್ಲಿ ಕ್ಯಾಂಪ್ ಇಂದ ಹೋಗಿ ಬಂದ್ಮೇಲೆ ಮನೆ ತುಂಬಾ ಚೇಂಜಸ್ ಆಗಿದೆ ಮ್ಯಾಮ್. ನನ್ನ ಜಾಸ್ತಿ ಹೆಚ್ಚು ಮಾತಾಡಿಸ್ತಾರೆ, ಅಂದ್ರೆ ತುಂಬಾ ಖುಷಿ ಆಗಿದ್ದಾರೆ. ನನ್ನ ಮಗಳು ಈ ಸ್ಥಾನ ವಿಶ್ವ ದಾಖಲೆ ಮಾಡಿದಾಳೆ ಅಂತ ತುಂಬಾ ಖುಷಿ ಪಟ್ಟಿದ್ದಾರೆ. ನಮ್ ತಾತ ಹೇಳ್ತಿದ್ರು, ಎಲ್ಲಾರನ್ನು ಇನ್ವೈಟ್ ಮಾಡು, ತೋರ್ಸು ಇದನ್ನ, ಇಡೀ ನೀನ್ ಊರಿಗೆ ಗೊತ್ತಾಗ್ಬೇಕು ನೀನ್ ಮಾಡಿದ್ಯಾ ಅಂತ ಎಲ್ಲ ತುಂಬಾ ಸಪೋರ್ಟ್ ಇತ್ತು. ಟೀಚರ್ಸ್ ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿನೂ ಸಪೋರ್ಟ್ ಮಾಡಿದ್ದಾರೆ. ಪುರುಷೋತ್ತಮ ಅವರೇ, ನಿಮ್ದು ಹೆಂಗಿದೆ ಕತೆ? ಎಲ್ಲ ಅವರೇ ಹೇಳ್ಬಿಟ್ಟವ್ರೆ. ಅವ್ರು ಹೇಳಿರೋದಂಗೆ
ನೈಟು ಮಿಸ್ ನಿದ್ದೆನೇ ಮಾಡ್ದಂಗೆ ನಾವು ಗ್ರೈಂಡ್ ಮಾಡಿದ್ದೀವಿ ಫುಲ್ಲು. ಮಿಸ್ ಒಂದೊಂದು ದಿನ ನಿದ್ದೆನೇ ಮಾಡಿಲ್ಲ. ಟೈಮಿಗೆ ಊಟ, ಟೀ, ಸ್ನ್ಯಾಕ್ಸು ಎಲ್ಲ ಕೊಟ್ಟಿದ್ರು ಡಾಕ್ಟರ್ ಹುಲಿಕಲ್ ನಟರಾಜ್ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು. ನಾವು ನಿದ್ದೆ ಮಾಡ್ದಂಗೆ ಉಜ್ಜಿದ್ದೀವಿ, ಗ್ರೈಂಡ್ ಮಾಡಿದ್ದೀವಿ. ಮಿಸ್ ಗ್ರೈಂಡಲ್ಲಿ ಜಿಗ್ಜಾಗ್ ಟೈಪು ಮತ್ತು ಡಬ್ಲ್ಯೂ ಶೇಪು ಎಲ್ಲ ಮಾಡಬೇಕು ಅಂತ ಹೇಳೋರೆ. 0.8, 0.6, 0.1 ಅಷ್ಟು ಕರಗಿಸ್ಬೇಕು ನಾವು ಗ್ಲಾಸ್ ಅದ. ಮಿಸ್ ಆ ಶೇಪ್ ಕೊಟ್ಟಾಗ ನಮಗೆ ಗ್ಲಾಸ್ ಕ್ಲಿಯರಾಗಿ ಕಾಣೋಕೆ ಇದಾಗುತ್ತೆ. ಮಿಸ್ ಅದಾದಾಗ ನಮಗೆ ಫುಲ್ಲು ಟೆಲಿಸ್ಕೋಪು ಐಟಮ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನ ನಾವೇ ಫಿಟ್ ಮಾಡಬೇಕು. ಮಿಸ್ ಫಿಟ್ ಮಾಡಿ ಆಪ್ಟಿಕಲ್ ಟ್ಯೂಬ್ ಅಂತ ಒಂದು ಕೊಟ್ಟಿದ್ರು. ಒಟ್ನಲ್ಲಿ ಮಾಡಿದ್ರಿ. ಲೇಖನ, ನಿಮ್ದು ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು? ನಿಮ್ದೇನ್ ನಡೀತಿದೆ ನಿಮ್ಮ ಊರಲ್ಲಿ? ಹೆಂಗೆ ನಿನ್ನನ್ನು ಈಗ ಸ್ವಾಗತಿಸ್ತಿದ್ದಾರೆ? ಊರಲ್ಲಿ ಫುಲ್ ಒಳ್ಳೆ ರೆಸ್ಪಾನ್ಸ್ ಇದೆ ಮಮ್ಮ. ಮತ್ತೆ ಅಲ್ಲಿ ಕ್ಯಾಂಪಿಗೆ ಹೋಗಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿ ಫೋನ್ ಬಿಟ್ಟಿದ್ದು ಅದು ನಂಗೆ ತುಂಬಾ ಇಷ್ಟ ಆಯ್ತು. ಫೋನ್ ಬಳಸ್ತಿದ್ರ ಇಲ್ಲಿ ಬಳಸ್ತಿದ್ದು ನಾವು ಏನ್ ಓದ್ತೀವಲ್ಲ ಅದಕ್ಕೆಲ್ಲ ನಮ್ಗೆ ಫೋನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಕೆಲವು ಕ್ವಶನ್ಸ್ಗಳಿರುತ್ತೆ ಮ್ಯಾಮ್ ಹತ್ರ ಕ್ಲಿಯರ್ ಮಾಡ್ಕೊಳಕ್ ಆಗ್ತಿರಲ್ಲ. ಆ ಟೈಮ್ನಲ್ಲಿ ನಾವು ChatGPT ಎಲ್ಲ ಯೂಸ್ ಮಾಡ್ಕೋತೀವಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಕೋತಿದ್ದೆ. ಬಟ್ ಅಲ್ಲಿ ಫೋನೇ ಯೂಸ್ ಮಾಡಿಲ್ಲ. ಫುಲ್ 9 days ಫ್ಯಾಮಿಲಿನೂ ಮರ್ತಿದ್ದು. ನಾವು ಹೋಗಿ 1 ದಿನಕ್ಕಾದ್ಮೇಲೆ 5ನೇ ದಿನಕ್ಕೆ ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ದು. ಎಂಜಾಯ್ ಆಗೇ ಇತ್ತು, ಒಳ್ಳೆ ಫ್ರೆಂಡ್ಸ್ ಇದ್ರು. ಅಲ್ಲಿ ಸೈಂಟಿಸ್ಟ್ಗಳು ಬಂದಾಗ ನಮ್ಗಂತೂ ಫುಲ್ ಬೂಸ್ಟ್ ಪಂಪ್ಸ್ ಬಂದು ಹೋಗೋದು. ಅಷ್ಟು ಒಳ್ಳೊಳ್ಳೆ ಸೈಂಟಿಸ್ಟ್ಗಳು ಬಂದಿದ್ರು. ಏನೋ ದೊಡ್ಡ ದೊಡ್ಡ ಇನ್ವೆನ್ಷನ್ ಎಲ್ಲ ಮಾಡಿದ್ದವರೆಲ್ಲ ಬಂದಿದ್ರು. ಅವ್ರು ನೋಡಿದಾಗ ಬಂದಿದ್ರು. KPJ ರೆಡ್ಡಿ ಅವರು, ಉದಯ್ ಕುಮಾರ್ ಸರ್ ಅವರು, ಇನ್ನೂ ತುಂಬಾ ಜನ ಬಂದಿದ್ರು. ಬಟ್ ನಾವೆಲ್ಲ ನಿದ್ದೆ ಮಾಡಿರ್ಲಿಲ್ಲ. ನಿದ್ದೆಗಳನ್ನಲ್ಲೂ ಕೂಡ ಕೇಳಿಸ್ಕೊಂತಿದ್ದೋ. ಮತ್ತೆ ಒಬ್ರು ಬಂದ್ ಹೇಳಿದ್ರು ನೆಕ್ಸ್ಟ್ CMS 3 ರಾಕೆಟ್ ಲಾಂಚ್ ಆಗುತ್ತೆ ಅಂತ. ಅದ್ರ ಬಗ್ಗೆ ನಾವು ನಿದ್ಗೆಗಳಲ್ಲಿ ಕೇಳ್ಕೊಂಡಿದ್ದೋ. ಬಟ್ ಆದ್ರೂ ಅದನ್ನ ನೋಡಿದಾಗ ಈ ಮಂತ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಅದು ಸ್ಯಾಟಲೈಟ್ ಲಾಂಚ್ ಆಯ್ತು. ಅದು ತುಂಬಾ ಖುಷಿ ಆಯ್ತು. ಮತ್ತೆ ನಾವು ಟೆಲಿಸ್ಕೋಪ್ ಮಾಡಿದಾಗ ಅದನ್ನ ಸ್ಕೂಲಿಗೆ ತಗೊಂಡೋದಾಗ ಅಲ್ಲಿ ಫ್ರೆಂಡ್ಸ್ಗಳೆಲ್ಲ ಕೇಳಿದ್ರು, ಯಾವಾಗ ನೀವು ಅದರಲ್ಲಿ ಸ್ಟಾರ್ ಗೇಜಿಂಗ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಿದ್ರು. ಮತ್ತೆ ಅದಕ್ಕೆ ಸ್ಟಾರ್ ಗೇಜಿಂಗ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಮಾಡ್ತಿದ್ದಾರೆ ಸತೀಶ್ ಸರ್ ಮತ್ತೆ LP ಸರ್. ಅದಕ್ಕೆ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಮಕ್ಕಳಿಗೆ ಹೇಗೆ ಸ್ಟಾರ್ ಗೇಜಿಂಗ್ ಮಾಡೋದು ಹೇಳ್ಕೊಡೋದು ಅಂತ ಎಲ್ಲ ಕ್ಲಬ್ ಎಲ್ಲ ಮಾಡ್ತಾರೆ. ಸೈಂಟಿಸ್ಟ್ ಆಗೋದು ಹೆಂಗೆ ಅಂತ ಎಲ್ಲ ಬುಕ್ಗಳು ಕೂಡ ಸಜೆಸ್ಟ್ ಮಾಡಿದ್ರು ಅವರು. ಅಟೋಮಿಕ್ ಹ್ಯಾಬಿಟ್ಸ್, ಎಜುಕೇಶನ್ ಫಾರ್ ಕ್ಯಾರೆಕ್ಟರ್ ಅಂತ ಇನ್ನೂ ತುಂಬಾ ಬುಕ್ಸ್ಗಳನ್ನು ಕೂಡ ಸಜೆಸ್ಟ್ ಮಾಡಿದ್ರು. ಮತ್ತೆ ಅಲ್ಲಿ ಒಂದು ಮಿರರ್ ಇತ್ತು. ಅದ್ರಷ್ಟು ನಮ್ಗೆ ಯಾವ್ದು ಕಾಟ ಕೊಟ್ಟಿರ್ಲಿಲ್ಲ. ಮಿರರ್ನ ನಾವು ಶೇಪ್ ಕೊಡ್ಬೇಕಾಗಿತ್ತು. ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್. ಅದ್ರ 4 ದಿನ ಮಾಡಿದೀವಿ ಅದನ್ನ. ಫುಲ್ ಕೈಯೆಲ್ಲ ನಾವು ಬಂದೋಗ್ಬಿಟ್ಟಿತ್ತು, ಕುತ್ಕೊಳಕ್ ಆಗ್ತಿರ್ಲಿಲ್ಲ. ನಾವು ಒದ್ದಾಡ್ಕೊಂಡೆಲ್ಲ ಮಾಡಿದೀವಿ ಅದನ್ನ ಒಂದು ಶೇಪ್ ಕೊಡೋಕೋಸ್ಕರನೇ. ಇವಾಗ ಅದೇನ್ ಟೆಲಿಸ್ಕೋಪ್ ಲೆಂತ್ ಬಂದಿದೆ ಅದಕ್ಕೆ ಮೇನ್ ರೀಸನ್ನೇ ಆ ಒಂದು ಮಿರರ್ ಇಂದಾನೆ ನಾವು ಲೆಂತ್ ನೋಡೋದು. ಸೊ ಅದು ಅಷ್ಟು ಒಳ್ಳೆ ಪಾಲಿಶಿಂಗ್ ಎಲ್ಲ ಬರಬೇಕು. ಫೈನ್ ಗ್ರೈಂಡಿಂಗು, ರಫ್ ಗ್ರೈಂಡಿಂಗು ಅವಷ್ಟು ಕರೆಕ್ಟಾಗಿ ಬಂದ್ರೇನೆ ನಮಗೆ ಏನ್ ಮೂನ್, ಏನ್ ಸ್ಟಾರ್ಸ್ಗಳು ಇರ್ತವೆ ಅವೆಲ್ಲ ಫುಲ್ ಕ್ಲಾರಿಟಿಯಿಂದ ಕಾಣಕ್ಕೆ ಅವೇ ಹೆಲ್ಪ್ ಮಾಡೋದು. ಅಲ್ಲಿಗೆ ಹೋಗಿ ನಂಗೆ ತುಂಬಾ ಖುಷಿ ಆಯ್ತು. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಪ್ರೌಡ್ ಫೀಲ್ ಆಗ್ತಾರೆ. ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲೆಲ್ಲ ದಾಖಲೆ ಮಾಡಿರೋದಕ್ಕೆ ಮತ್ತೆ ಆಗದೆ ಇರ್ತಾರ. ನನಗೆ ಇಷ್ಟು ಖುಷಿ ಆಗ್ತಿದೆ ಈಗ ಕೇಳ್ಬಿಟ್ಟು. ಬಹಳ ಖುಷಿ ಅಮ್ಮ. ನಿಮ್ಗೆ ಶಾಲೆನಲ್ಲಿ ಇದಕ್ಕೆ ಈ ಕ್ಯಾಂಪಿಗೆ ಹೋಗೋಕ್ಕೂ ಮೊದಲು ಯಾವ ಸಬ್ಜೆಕ್ಟ್ ಇಷ್ಟ ಇತ್ತು? ಸೈನ್ಸೇ. ನಿಜವಾಗ್ಲೂ? ಎಸ್ ಮ್ಯಾಮ್. ಈಗ ವಿಜ್ಞಾನಿ ಅಂತ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾ ಇದೀಯಾ? ಮ್ಯಾಮ್ ಇಲ್ಲ ಮ್ಯಾಮ್, ನಮ್ಗೆ ಸೈನ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ತುಂಬಾ ಇಷ್ಟ. ಪುರುಷೋತ್ತಮ್ ಅವ್ರಿಗೆ? ಮಿಸ್ ನಾನು ಆರ್ಟ್ಸ್ ಕಾಲೇಜ್ ನಮ್ಮದು. ಮಿಸ್ ಆರ್ಟ್ಸ್ ಕಾಲೇಜಲ್ಲಿ ನಂಗೆ ಸೈನ್ಸ್ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ. ಮಿಸ್ ಅದರಲ್ಲಿ ನಮ್ಮ ಪ್ರಾಂಶುಪಾಲರಾದ ಜಯಶೀಲಾ ಮೇಡಮ್ ರವರು ಹಳ್ಳಿ ಕಾಲೇಜ್ನ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ಅವರು ಇಷ್ಟಪಡ್ತಿದ್ರು. ಅದಕ್ಕೆ ನಾನು ಕೈ ಜೋಡ್ಸೋಣ ಅಂದ್ಕೊಂಡು ನಾನು ಮಿಸ್ ಕೊಡಿ ಮಿಸ್ ನಂದು ಇರಲಿ, ಅದು ಹೆಂಗಿರ್ಬೋದು ನಾನು ನೋಡೋಣ ಅಂತ ಅಂದ್ಬಿಟ್ಟು ಟೆಲಿಸ್ಕೋಪ್ಗೆ ನನ್ನ ಕಾಲೇಜಿಂದ ಆಯ್ಕೆ ಮಾಡಿ ಕಳಿಸಿದ್ರು. ಆಯ್ಕೆ ಮಾಡಿ ನೀವು ಆರ್ಟ್ಸ್ ಓದ್ತಾ ಇದ್ದೀರಾ ಸೈನ್ಸ್ ಓದ್ತಾ? ಆರ್ಟ್ಸೇ ಓದ್ತಿರೋದು ನಾನು. ಆರ್ಟ್ಸೇ ಓದ್ತಿರೋದು. ಸೈನ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ವಲ್ಲ ಮಿಸ್. ಅಲ್ಲಿ ಲೆಕ್ಚರರ್ಸು ಮತ್ತು ಪ್ರಾಂಶುಪಾಲರು ಎಲ್ಲರೂ ಹೇಳಿದ್ರು, ಆಯ್ಕೆ ಮಾಡಿ ಕಳ್ಸಿದ್ರು ನಂಗೆ ಕಾಲೇಜಿಂದ. ಇಲ್ಲಿಂದ ಹೋದ್ಮೇಲೆ ನಂಗೆ ಕಾಲೇಜಲ್ಲಿ ಮತ್ತೆ ಊರಲ್ಲಿ ಮಿಸ್ ಅಲ್ಲೇ ನಮ್ಮ ಕಾಲೇಜ್ ಮುಂದೆನೇ ಸ್ಕೂಲ್ ಐತೆ ಮಿಸ್. ಫಸ್ಟ್ ನಾನು ಪುರುಷೋತ್ತಮ್ ಅಷ್ಟೇ ಇದ್ದಿದ್ದು ಮಿಸ್. ಈಗ ಪುರುಷೋತ್ತಮ್ನ ತಗೊಂಡೋಗಿ ಎಲ್ಲೆಲ್ಲ ಕೂರ್ಸೋರೆ, ಹಂಗಾಗ್ಬಿಟ್ಟಿತ್ತು ನಂಗೆ. ಖುಷಿ ಅಲ್ವಾ? ನೋಡ್ ಮತ್ತೆ ಅದನ್ನೇ ನೀವು ಮುಂದುವರಿಸ್ಬೇಕು ಅಲ್ವಾ? ಈಗೆಲ್ಲ ಕರೆದು ಕೇಳ್ತಾರೆ ಅಲ್ವಾ, ಏನ್ ಮಾಡಿದ್ರಿ, ಹೆಂಗಿತ್ತು ಅಂತೆಲ್ಲ. ಮಿಸ್ ಫಸ್ಟು ನಾನು ಆರ್ಟ್ಸ್ ಹೇಳ್ಬೇಕಾ, ನಾನು ಬೇರೆಯವ್ರಿಗೆಲ್ಲ ಆರ್ಟ್ಸಲ್ಲಿ ಇದ್ದೀನಲ್ಲ ಅಂತ ಅನ್ಕೊಂಡಿದ್ದೆ ಮಿಸ್. ಈಗ ಆರ್ಟ್ಸ್ ಅಂತ ಹೆಮ್ಮೆಯಿಂದನೂ ಹೇಳ್ಕೊತೀನಿ. ನನಗೆ ನಾನು ವಿಜ್ಞಾನಿ ಅಂತಾನು ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ. ಈಗ ಎಲ್ಲವೂ ಪ್ರಮುಖವೇ, ಎಲ್ಲದಕ್ಕೂ ಅದರದ್ದೇ ಪ್ರಾಮುಖ್ಯತೆ ಇದೆ.
ಪ್ರತಿ ವರ್ಷ ಕೂಡ ನಮ್ಮ ಜಯಶೀಲ ಮೇಡಮ್ ರವರು ಎಲ್ಲ ಮಕ್ಕಳಿಗೂ ಉಚಿತ ಬಟ್ಟೆ, ಬುಕ್ಸು, ಕಾಲೇಜ್ ಫೀಸು ಎಲ್ಲ ಅವರೇ ಕಟ್ಕೊಟ್ಟಿದ್ರಲ್ಲ. ಮಿಸ್ ಅವ್ರಿಗೂ ಒಂದು ಕಾಲೇಜ್ ಒಂದು ಹೆಸರು ಬರಬೇಕು ಅಂತ ಒಂದು ಖುಷಿ ಇತ್ತಲ್ಲ. ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆಕ್ಟಿವಿಟೀಸು ಎಲ್ಲಕ್ಕೂ ಕಳ್ಸಿದ್ರು, ಎಲ್ಲದರಲ್ಲೂ ಪ್ರೈಸ್ ತಂದ್ರು. ಆದರೆ ವಿಶ್ವ ದಾಖಲೆ ಮಾಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ನಾನು ಕೈ ಜೋಡಿಸ್ಬೋದಲ್ಲ ಅಂತ ಮಿಸ್ ನಂದು ಕೊಡಿ ಅಂತ ಅವತ್ತೊಂದು ಹೆಸರು ಕೊಟ್ಟೆ ಅಷ್ಟೇ. ಅದ್ಬಿಟ್ರೆ ಈಗ ಮಿಸ್ಸಿಗೂ ಒಂದು ಹೆಸರು, ನಮಗೂ ಒಂದು ಹೆಸರು. ನೋಡಿ, ನಿಮ್ಮ ಪ್ರಾಂಶುಪಾಲರನ್ನ ಇಷ್ಟೊಂದು ನೆನ್ಕೊಳ್ತಿದ್ದೀರಾ ನೀವು, ಅವ್ರಿಗೂ ಬಹಳ ಸಂತೋಷ ಆಗುತ್ತೆ. ನಿಮ್ಮ ಪ್ರಾಂಶುಪಾಲರನ್ನ ಒಂದ್ಸರ್ತಿ ನಾನು ಕರಿತೀನಿ, ನನಗೂ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಟ್ಟು ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸೋದು ಕೂಡ ಬಹಳ ಮುಖ್ಯವಾದದ್ದು. ಪ್ರತಿಭೆ ಎಲ್ಲರಲ್ಲೂ ಇರುತ್ತೆ, ಅದನ್ನು ಗುರುತಿಸಿ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದು ಬಹಳ ಮುಖ್ಯ. ಆಮೇಲೆ ಮಿಸ್ ಎಲ್ಲ ಕಡೆ ಕಾಲೇಜಲ್ಲಿ ಬರೀ ಓದಿ 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 ಅಂದ್ರೆ ಮಿಸ್ ಇವರು ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿ ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ, ಬರೀ ಓದೋದೇ ಅಲ್ಲ, ಓದ್ಲೂಬೇಕು ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೂ ಇರಬೇಕು ಅಂತ ಅಂದ್ಬಿಟ್ಟು ಸ್ಪೋರ್ಟ್ಸಲ್ಲಿ ಎಲ್ಲವಕ್ಕೂ ಕಳಿಸಿದ್ರು. ಎಲ್ಲದರಲ್ಲೂ ಡಿಸ್ಟಿಕ್ ಲೆವೆಲು, ಸ್ಟೇಟ್ ಲೆವೆಲ್ ಗಂಟನೂ ಹೋಗಿ ಬಂದಿದ್ದೀವಿ. ಡಿಸ್ಟಿಕ್ ಲೆವೆಲಲ್ಲಿ ಕಂಸಾಳೆ ಮಾಡಿದ್ವು, ಅದರಲ್ಲೂ ಫಸ್ಟ್ ಪ್ರೈಸ್ ಬಂದೈತೆ. ಸೊ ಅವ್ರನ್ನ ಪ್ರಿನ್ಸಿಪಲ್ನ ಒಂದ್ಸತಿ ನೀವು ಕರೀಲೇಬೇಕು. ಕರಿಯೋಣ, ನೀವು ಹೇಳಿದ್ಮೇಲೆ, ನಾನು ವಿಜ್ಞಾನಿ ಪುರುಷೋತ್ತಮ್ ಅವ್ರು ಹೇಳಿದ್ಮೇಲೆ ಬಿಡ್ತೀವಾ? ಕರಿತೀವಿ. ಈಗ ಸೇವಾದಳದಲ್ಲಿ ಬಹಳ ಮುಖ್ಯವಾಗಿ ಕೆಲವು ಗೀತೆಗಳನ್ನು ಕಲಿಸ್ತಾರೆ ಅಲ್ವಾ? ರಾಷ್ಟ್ರಭಕ್ತಿಯನ್ನ ಹೇಳುವಂತಹ, ರಾಷ್ಟ್ರದ ಬಗ್ಗೆ ಒಂದು ನಿಮಗೆ ಜಾಗೃತಿಯನ್ನು ಮೂಡಿಸುವಂತಹ ಗೀತೆಗಳನ್ನು ಕಲಿಸ್ತಾರೆ. ಹೇಳ್ಬೋದಾ ಈಗ? ಸಾರೆ ಜಹಾನ್ ಸೆ ಅಚ್ಚಾ ಇಂದು ಸಿತಾ ಹಮಾರ ಹಮಾರ, ಸಾರೆ ಜಹಾನ್ ಸೆ ಅಚ್ಚಾ ಅಂಬುಲ್ಬುಲೆ ಐಸ್ಕಿ ए गुलसिता हमारा हमारा, सारे जहान से अच्छा हिंदुस्तान हमारा हमारा, सारे जहान से अच्छा पर्वत ओ सबसे ऊंचा अम्सा यहाँ सुमा का, पर्वत ओ सबसे ऊंचा अम्सा यहाँ सुमा का, ओ संतरी हमारा सारे जहान से अच्छा हिंदुस्तान हमारा हमारा, सारे जहान से अच्छा, सारे जहान से अच्छा हिंदुस्तान हमारा. जय हिंद. ಈಗ ಒಬ್ಬರಂತೂ ಕಾಲೇಜ್ ಮೆಟ್ಲತ್ತಿದ್ದಾರೆ, ಇನ್ನಿಬ್ರು ನೀವಿನ್ನೂ ಹೈಸ್ಕೂಲಲ್ಲಿ ಓದ್ತಾ ಇದ್ದೀರಾ. ಮುಂದಿನ ಕಾರ್ಯಕ್ರಮಗಳು ಏನು? ಮುಂದೆ ಏನು ಈಗೇನು ಅನಿಸ್ತಿದೆ? ಈಗಂತೂ ನಿಮಗೆ ತುಂಬ ಖುಷಿ ಇದೆ, ವಿಜ್ಞಾನ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂತಲೂ ಆಸೆ ಇದೆ. ಏನು ಅಂದ್ಕೊಂಡಿದ್ದೀರಾ? ಮ್ಯಾಮ್, ಮುಂದೆ ಇನ್ನೂ ಏನೇನು ಬರುತ್ತೋ, ಯಾವುದೇ ಅವಕಾಶ ಬಂದರೂ ಬಿಡಲ್ಲ. ಇದುವರೆಗೂ ಸುಮಾರು ಸಲ ಹಾಸನ್ಗೆ ಬಂದಿದ್ದೀನಿ. ಹಾಸನಲ್ಲೇ ಸುಮಾರು ಕಾಂಪಿಟೇಷನ್ಸ್ಗಳೆಲ್ಲ ನಡೆದಿತ್ತು, ಕ್ವಿಜ್ ನಡೆದಿತ್ತು, ಮತ್ತು IT ಕ್ವಿಜ್ ಎಲ್ಲ ನಡೆದಿತ್ತು. ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು. ಮತ್ತು ಇನ್ನೂ ಯಾವುದು ಬಿಡಲ್ಲ, ಮಾಡ್ತೀನಿ, ನನ್ನ ಕೈಲಿ ಆದಷ್ಟು ನಾವು ಮಾಡ್ತೀವಿ. ಅಲ್ಲಿ ಒಂದು ಮಾತು ಹೇಳಿದ್ರು, ವಿಜ್ಞಾನಿ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಒಂದು ಏನಪ್ಪ ಅಂದರೆ ಪಾಯಿಂಟು, ಯಾವಾಗಲೂ ಕ್ವಶನ್ ಮಾಡ್ತಾ ಇರಬೇಕು. ಅದನ್ನು ನಾನು ಈಗಲೂ ಕೂಡ ಮಾಡ್ತಾ ಇರ್ತೀನಿ. ಡೈಲಿ ಒಂದು ಬುಕ್ಕಲ್ಲಿ ನನಗೆ ಸ್ಕೂಲಲ್ಲಿ ಕೂಡ ತುಂಬ ಥಾಟ್ಸ್ಗಳು ಬರ್ತಾ ಇರುತ್ತೆ. ಯಾವ್ಯಾವ ಟೈಮ್ ಅಂದರೆ, ಇವಾಗ ಮ್ಯಾಮ್ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ, ಅಥವಾ ಸೋಲಾರ್ ಸಿಸ್ಟಮ್ಗಳ ಬಗ್ಗೆನೇ ಸುಮಾರು ಕ್ವಶನ್ಸ್ಗಳೆಲ್ಲ ತಲೆಯಲ್ಲಿ ನಂಗೆ ಗೊತ್ತಿರಲಿಲ್ಲ ಕೆಲವುಗಳು. ಅದ್ರ ಬಗ್ಗೆ ಎಲ್ಲ ನಾನು ಸ್ಕೂಲಲ್ಲೇ ಕ್ವಶನ್ಸ್ ಬರ್ಕೊಬಂದು ನಾನು ಫೋನಲ್ಲೇ ಕೂಡ ಸರ್ಚ್ ಮಾಡ್ತೀನಿ. ಇನ್ನು ಯಾರೂ ಇಲ್ಲ ನನಗೆ ದೊಡ್ಡವರು, ಸಿಸ್ಟರ್ಸ್, ಬಟ್ ನಾನೇ ಮಾಡ್ತಾ ಇರ್ತೀನಿ. ನಾನು ಮಾಡಿದ್ರೆ ನನ್ನ ತಮ್ಮಂಗೆ ಯೂಸ್ ಆಗುತ್ತೆ ಅಂತ ಸುಮಾರು ನಾನೇ ಸರ್ಚ್ ಮಾಡ್ತಾ ಇರ್ತೀನಿ. ಅದಕ್ಕೆ ಅರ್ಧ ಬುಕ್ ಆಗಿದೆ. ನಾವು ಟೆಲಿಸ್ಕೋಪ್ ಹೆಂಗ್ ಮಾಡ್ದೋ, ಯಾರು ಕಂಡಿಡಿದ್ರು ಅಂತ ಎಲ್ಲ ತುಂಬಾ ವಿಚಾರಗಳನ್ನೆಲ್ಲಾನು ಬರ್ದಿಡ್ತೀರಾ? ಎಸ್ ಮ್ಯಾಮ್. ಅದಕ್ಕೆಲ್ಲ ಆನ್ಸರ್ ಮಾಡಿ ನಾನೇ ಇಡ್ತೀನಿ. ಬರೆದ್ರೇನೆ ನೆನಪಾಗೋದು. ಒಂದ್ಸಲ ಓದಿ ಇನ್ನೊಂದ್ಸಲ ಓದಿದ್ರೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ. ಅದೇ ರೀತಿ ನಾನು ಕ್ವಶನ್ಸ್ಗಳು ಬಂದರೆ ಬರೆದ್ಬಿಟ್ಟು ಇಟ್ಟು ಆನ್ಸರ್ ಮಾಡ್ಕೋತೀನಿ. ಅದನ್ನು ನೆಕ್ಸ್ಟ್ ಬೇರೆಯವ್ರಿಗೆ ಪಬ್ಲಿಷ್ ಮಾಡ್ತೀನಿ. ನಮ್ಮ ಫ್ರೆಂಡ್ಸ್ಗಳ ಕೇಳ್ತಾ ಇರ್ತಾರೆ, ಏನು ಸ್ಟಾರ್ಸ್ಗಳು ಹೆಂಗಿರ್ತವೆ, ಆಮೇಲೆ ಎಷ್ಟು ಡಿಸ್ಟೆನ್ಸ್ಗಳಿಂದ ಇರ್ತವೆ ಅಂತ ಎಲ್ಲ ತುಂಬ ಕ್ವಶನ್ಸ್ಗಳು ನಮ್ಮ ಫ್ರೆಂಡ್ಸ್ ಕೂಡ ಕೇಳ್ತಾ ಇರ್ತಾರೆ. ಅಂಥವ್ರಿಗೆಲ್ಲರಿಗೂ ಆನ್ಸರ್ ಮಾಡ್ತೀವಿ. ಖುಷಿ ಆಯ್ತಪ್ಪ ನಿಮ್ಮ ಮಾತನ್ನು ಕೇಳಿ. ಮತ್ತೆ ಪುರುಷೋತ್ತಮ್ ಅವರು ಏನು ಹೇಳ್ತೀರಾ? ಮಿಸ್ ಸೈಂಟಿಸ್ಟ್ ಆಗಬೇಕು ಅಂತ ಇದೇ ಇರ್ತೀರ. ನಾನು SI ಆಗಬೇಕು ಅಂದ್ಕೊಂಡು ನಾನು ಆರ್ಟ್ಸ್ ತಗೊಂಡು ಓದ್ತಿದ್ದೆ ಮಿಸ್. ಮತ್ತು ಕಾಲೇಜ್ಗೊಂದು ಹೆಸರು ತರಬೇಕು ಅಂತ ಇಲ್ಲಿ ಈ ಪ್ರೋಗ್ರಾಮಿಗೆ ಹೋದೆ. ಈ ಪ್ರೋಗ್ರಾಮ್ಗೆ ಹೋದ್ಮೇಲೆ ನನಗೆ ಸೈಂಟಿಸ್ಟ್ ಆಗಬೇಕು ಅನ್ನೋದೊಂದು ಆಸೆ ಹುಡ್ತು. ಈಗ ನಂಗೆ ಗುರಿ ಒಂದಿದ್ದು 2 ಆಗೈತೆ. ಯಾವ ಪ್ರೋಗ್ರಾಮ್ ಬಂದರೂ ಇನ್ನೂ ಸೈಂಟಿಸ್ಟ್ ಬಗ್ಗೆ ಬಿಡಲ್ಲ ಮಿಸ್. ಸ್ವಲ್ಪ ಈಗ ಸೈಂಟಿಸ್ಟ್ ಕಡೆಗೂ ಆಗಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. SI ಆಗಬೇಕು ಅಂತಲೂ ಓದ್ತಾನೆ ಇದ್ದೀನಿ. 2ರಲ್ಲಿ ಯಾವ್ದಾಗ್ಬೋದು ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಯತ್ನ ಅಂತೂ ಮಾಡ್ತೀನಿ.
ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು. ಅಂದರೆ ನನಗೆ ವಿಜ್ಞಾನ ಅಷ್ಟು ಗೊತ್ತಿರಲಿಲ್ಲ, ಆದರೆ ಅಲ್ಲಿಗೆ ಹೋದ್ಮೇಲೆ ತುಂಬ ವಿಷಯ ಕಲ್ತಿದ್ದೀನಿ. ನಾನು ಸೈಂಟಿಸ್ಟ್ ಆಗಬೇಕು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಸೈಂಟಿಸ್ಟ್ ಬಿಟ್ಟು ನಂಗೆ ಬೇರೆ ಯಾವುದು ಗುರಿನೇ ಇಲ್ಲ ಮ್ಯಾಮ್. ಸೈಂಟಿಸ್ಟ್ ಆಗೇ ಆಗಬೇಕು, ಅದು ನನ್ನ ಗುರಿ. ನನ್ನ ಭಾಷೆ ಕೂಡ ಮ್ಯಾಮ್ ಸೈಂಟಿಸ್ಟ್ ಆಗಲೇಬೇಕು. ಅಂದರೆ ನಂಗೆ ಸೈಂಟಿಸ್ಟ್ ಅದು ಹೇಗೆ ಯೋಚನೆ ಮಾಡ್ತಾರೆ, ಸೈಂಟಿಸ್ಟ್ಗಳಿಗೆ ಅದು ಹೆಂಗೆ ಕಂಡುಹಿಡಿಯಕ್ಕೆ ಅವರಿಗೆ ಎಷ್ಟು ಯೋಚನೆ ಮಾಡ್ತಾರೆ, ಅವ್ರಂಗೆ ನಾನು ಆಗ್ಬೇಕಲ್ಲ ಅಂತ ಅನ್ಸಿದ್. ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ಮೇಲೆ ನನ್ನ ಚೇಂಜಸ್ ತುಂಬಾ ಚೇಂಜಸ್ ಆಗಿದೆ ಮ್ಯಾಮ್. ಬದಲಾವಣೆಗೆ ಒಂದೊಂದು ಸಣ್ಣ ಸಣ್ಣ ಈ ವಿಷಯಗಳು ಕ್ರೆಡಿಟ್ಸ್ ಎಲ್ಲ ಡಾಕ್ಟರ್ ಹುಲಿಕಲ್ ನಟರಾಜ್ ಸರ್ ನಮ್ಗೆ ಈ ಆಪರ್ಚುನಿಟಿ ಇದನ್ನ ರಾಜ್ಯ ಮಟ್ಟದಲ್ಲಿ ಮಾಡಿದಾರಲ್ಲ, ಹಿಂಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಲ್ಲೂ ಇದು ಬೆಳಿಬೇಕು ಅಂತ ನಾನು ಬಯಸ್ತೀನಿ. ಆ ನ್ಯಾಷನಲ್ ಇಂಟರ್ನ್ಯಾಷನಲ್ ನಾನು ಪಾಲ್ಗೊಳ್ಬೇಕು ಅಂತ ಆಸೆ ಇದೆ. ನಿಮ್ಮ ಆಸೆ ಎಲ್ಲ ಕೈಗೂಡ್ಲಿ. ನಮ್ಮ ಹಾಸನ ಜಿಲ್ಲೆಗಂತೂ ನೀವು ಒಂದು ಗರಿಯನ್ನ ತಂದು ಕಿರೀಟದಲ್ಲಿ ಇಟ್ಟಿದ್ದೀರಾ. ನಾನು ವಿಜ್ಞಾನಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ಮೆಡಲ್ ತಗೊಂಬಂದಿರೋದಲ್ಲದೆ ದಾಖಲೆಯನ್ನು ಮಾಡಿ ಬಂದಿದ್ದೀರಿ. ನಿಮ್ಮಂಥ ಮಕ್ಕಳ ಸಂಖ್ಯೆ 1000 ಆಗಲಿ ಅನ್ನೋದು ನಮ್ಮ ಆಶಯ. ಎಲ್ಲರಿಗೂ ಈ ಥರದ ಅವಕಾಶಗಳು ಬಂದಾಗ ಭಾಗವಹಿಸಕ್ಕೆ ಹೇಳಿ. ನಿಮ್ಮ ಜೂನಿಯರ್ಸ್ ಎಲ್ಲರಿಗೂ ಮತ್ತು ನಿಮ್ಮ ಹಳ್ಳಿನಲ್ಲಿ ಎಲ್ಲರಿಗೂ ಹೇಳಿ, ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ಹೇಳಿ, ಮಕ್ಕಳ ಆಸಕ್ತಿಗಳನ್ನು ಪೋಷಣೆ ಮಾಡಿ ಅಂತ ಹೇಳಿ. ಮ್ಯಾಮ್ ನಾನು ಫಸ್ಟ್ ಹೇಳೋದೇನೆಂದರೆ, ನಾನಲ್ಲಿ ಹೋದ್ಮೇಲೆ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ರಾಜ್ಯದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವ್ರು ಬರ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವರು ನಾವು ಕಣ್ಣಾರೆ ನೋಡ್ತೀವಿ ಅಂದರೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮ್ಯಾಮ್. ಅವ್ರ ಕಡೆಯಿಂದ ನಂಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ಸಿಕ್ತಲ್ಲ, ನನಗೆ ನಾನು ಪ್ರೌಡ್ ಆಗಿದ್ದೀನಿ. ನಾನು ಎಲ್ಲರಿಗೂ ಹೇಳೋದಂದ್ರೆ ಆಪರ್ಚುನಿಟಿ ತುಂಬಾ ಸಿಗುತ್ತೆ, ಅದು ಯಾವ್ದನ್ನೂ ಮಿಸ್ ಮಾಡ್ಕೋಬೇಡಿ. ಕಷ್ಟ ಇರುತ್ತೆ ಮ್ಯಾಮ್, ಪ್ರಯತ್ನ ಇದ್ದಲ್ಲೇ ಅಲ್ವಾ ನಮಗೆ ಗೆಲುವು ಸಿಗೋದು. ಕಷ್ಟ ಇರುತ್ತೆ. ನಮಗೂ ಗ್ಲಾಸ್ ಲೆನ್ಸಿಗೆ ಶೇಪ್ ತರೋದು 4 ದಿನ ನಿದ್ದೆ, 5 ಗಂಟೆ ಬೆಳಗಿನ ಜಾವ 5 ಗಂಟೆವರೆಗೂ ಮಾಡಿದ್ವಿ ಮ್ಯಾಮ್ ನಾವು. ತುಂಬಾ ಕಷ್ಟ ಇತ್ತು 4 ದಿನ. ಆಮೇಲೆ ಓದಿ ನಾವು 4 ದಿನದಲ್ಲಿ ಮುಗ್ಸಾಕ್ತವಲ್ಲ ಅಂತ ಅನ್ಸ್ಬಿಡ್ತು ಮ್ಯಾಮ್. ಈಗ ಎಲ್ಲರಿಗೂ ಹೇಳ್ತೀನಿ, ಆಪರ್ಚುನಿಟಿ ಸಿಕ್ತ್ರೆ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಿಸ್ ಹಳ್ಳಿ ಮಕ್ಕಳಿಗೆ ಒಂದೊಂದು ಆಪರ್ಚುನಿಟಿ ಸಿಗೋದಿಲ್ಲ. ಅದಕ್ಕೆ ನಾನು ಹುಲಿಕಲ್ ನಟರಾಜ್ ಸರ್ ಮಾಡ್ತಿದ್ದಾರಲ್ಲ, ಹಂಗೆ ನಾನು ಹಳ್ಳಿ ಕಾಲೇಜ್ ಹಳ್ಳಿ ಸ್ಕೂಲ್ ಮಕ್ಕಳು ಮಿಸ್ ಬಡವರು ಇರ್ತಾರೆ. ಆದ್ರಿಂದ ನಾನು ಒಂದು ಸಣ್ಣ ಕ್ಯಾಂಪ್ ಥರ ಮಾಡಬೇಕು ಅಂತ ಮಿಸ್ ನಾನು ಹುಲಿಕಲ್ ನಟರಾಜ್ ಸರ್ ಥರ ಆಗಬೇಕು ಅಂತ ಒಂದು ಆಸೆನ ಇಟ್ಕೊಂಡು ಸ್ವಲ್ಪ ಜನಕ್ಕೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಮಾಡಿ ಅಂದ್ರೆ ಅರಿವನ್ನ ಮೂಡಿಸ್ಬೇಕು, ಜಾಗೃತಿಯನ್ನು ಮೂಡಿಸ್ಬೇಕು. ಮುಂದೆ ಈ ತರ ನಂಬಿಕೆಗಳ ಬಗ್ಗೆ ಅಲ್ವಾ ದೊಡ್ಡ ಮಟ್ಟಕೋಲಿ ಅಂತ ಅವರು ಬೆಳೀಲಿ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಹುಲಿಕಲ್ ನಟರಾಜ್ ಸರ್ಗೆ ಒಂದು ಇದನ್ನ ಹೇಳ್ತೀನಿ. ಅವರು ತುಂಬ ಒಳ್ಳೆಯವರು. ಅವ್ರ ಹೆಸರು ಎಲ್ಲೂ ತಗೋಬೇಡಿ ಅಂತಾನು ಕೂಡ ಅವರೇ ಹೇಳಿದ್ದಾರೆ. ಅವರು ಸುಮಾರು ಸಲ ಮೀಟಿಂಗ್ ಮಾಡಿದಾಗ ನನ್ನ ಹೆಸರು ತಗೋಬೇಡಿ, ಈ ಒಂದು ಸಂಸ್ಥೆ ಬಗ್ಗೆ ಹೇಳಿ, ಪರಿಷತ್ತಿನ ಬಗ್ಗೆ ಹೇಳಿ, ನನ್ನ ಹೆಸರು ಮಾತ್ರ ತಗೋಬೇಡಿ ಅಂತ ತುಂಬಾ ಸಲ ಹೇಳಿದ್ದಾರೆ. ಅಲ್ಲಿ ತುಂಬಾ ಜನಕ್ಕೆ ಪೈನ್ ಬಂದಿತ್ತು ಆ ಮಿರರ್ ಮಾಡೋ ಟೈಮ್ನಲ್ಲಿ. ಆ ಟೈಮಲ್ಲಿ ಅವರೇ ಹೋಗಿ ಅವರೇ ಖುದ್ದಾಗಿ ಅವ್ರದ್ದೆಲ್ಲಾನು ಚೆಕ್ ಮಾಡಿಬಿಟ್ಟು, ಮತ್ತೆ ಹಾಸನಲ್ಲಿ ಒಂದು ಅಕ್ಕಂಗೆ ಕೂಡ ಹೇಟ್ ಆಗಿತ್ತು. ಅವ್ರಿಗೂ ಕೂಡ ಅವಕ್ಕ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಹುಲಿಕಲ್ ನಟರಾಜ್ ಸರ್ ಹೋಗಿ ಅವ್ರಿಗೆ ಟ್ರೀಟ್ ಮಾಡಿಸಿ ಬೆಳಗ್ಗೆ ಹೊತ್ತಿ ಕರ್ಕೊ ಬಂದಿದ್ರು. ಅಷ್ಟು ಒಳ್ಳೆ ಸರ್ ಅವರು. ತುಂಬಾ ನಮಗೆ ಖುಷಿ ಆಗುತ್ತೆ. ತುಂಬಾ ಜನ ಜಗತ್ತಲ್ಲಿ ಒಳ್ಳೆಯವರು ಇದ್ದಾರೆ, ನಾವು ಗುರ್ತಿಸ್ಬೇಕು ಅಷ್ಟೇ. ಆ ಒಳ್ಳೆತನನ ನಾವು ಅಳವಡಿಸ್ಕೊಳ್ಬೇಕು. ಈಗ ಅವ್ರು ನಿಮ್ಗೆ ಸಹಾಯ ಮಾಡಿ ಒಂದು ನಿಮ್ಮ ಮನಸ್ಸಲ್ಲಿ ಹೊಸ ಬೀಜ ಬಿತ್ತಿ ಅದನ್ನ ಮೊಳಕೆ ಹೊಡೆಯೋಂಗ್ ಮಾಡಿದ್ದಾರೆ. ಅದು ಮರ ಆಗ್ಬೇಕು, ಬೆಳೆದು. ಹಂಗೆ ನೀವು ಬೇರೆಯವ್ರಿಗೆ ಮಾಡಬೇಕು. ಹಿಂಗೆ ಒಳ್ಳೆತನ ಸ್ಪ್ರೆಡ್ ಆಗೋದು, ಒಳ್ಳೆ ವೈಬ್ಸ್, ಪಾಸಿಟಿವ್ ವೈಬ್ಸ್ ಅಂತೇನು ಹೇಳ್ತೀವಿ, ಅದೆಲ್ಲ ಬೆಳೆಯೋದು ಹಿಂಗೆ. ಅದನ್ನೆಲ್ಲ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನ್ಗಂತೂ ಇದೆ. ಮಾಡಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು 3 ಜನಕ್ಕೂ. ಥ್ಯಾಂಕ್ ಯು ಮ್ಯಾಮ್. ಬಾಲನಂದನದಲ್ಲಿ ಇದುವರೆಗೆ ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿರುವ ಹಾಸನ ಜಿಲ್ಲೆಯ ಸ್ಕೌಟ್ಸ್ ಮತ್ತು ಗೈಡ್ ತಂಡದ ಮಕ್ಕಳಾದ ಗಗನ BL, ಲೇಖನ MP ಮತ್ತು ಪುರುಷೋತ್ತಮ M ಇವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಜಾತ F ತಳವಾರ್. ಇದಾಗಿತ್ತು ಇಂದಿನ ಬಾಲನಂದನ. ಮತ್ತೆ ನಿಮ್ಮ ಭೇಟಿ ಮುಂದಿನ ಬಾಲನಂದನದಲ್ಲಿ. ಬಾಯ್ ಬಾಯ್ ಪುಟಾಣಿಗಳೇ.